ಕನ್ನಡ ಮೀಡಿಯಂ 24/7 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ಈಗ ಇಡೀ ರಾಜ್ಯಾದ್ಯಂತ ಬಹುತೇಕ ಥಿಯೇಟರ್ಗಳಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿ ಹೋಗ್ತಾ ಇದೆ ಅಂತಂದರೆ ಎಂಥ ಒಂದು ಎಮೋಷನನ್ನು ಕನ್ನಡಿಗರಲ್ಲಿ ಕ್ರಿಯೇಟ್ ಮಾಡಿದೆ. ಅದು ಯಾವುದೂ ಅಲ್ಲ ಸಿನಿಮಾ, ಅದರ ಹೆಸರು ನಾನು ಕರುಣಾಕರ ಅಂತೇಳಿ. ಇಂಥ ಒಂದು ವಿಶೇಷವಾದಂಥ ಒಂದು ಸಂವೇದನಾ ಪೂರ್ಣವಾದಂಥ ಒಂದು ಸಿನಿಮಾವನ್ನು ಕನ್ನಡ ಜನತೆಗೆ ನೀಡಿದಂಥ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ನಮನ್ ನಾರಾಯಣ ಸಂತೋಷ್ ಅವರು. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ ಸರ್. ನಾನು ಒಂದು ಸಣ್ಣ ಕರೆಕ್ಷನ್, ನಾನು ನಿರ್ಮಾಪಕರು ನಮನ್ ನಾರಾಯಣ ಸಂತೋಷ್ ಅವರು ನಿರ್ಮಾಪಕರು, ನಿರ್ದೇಶಕರು RN ತೇಜಸ್ ಅವರು. ಆದರೂ ನಿರ್ಮಾಪಕರ ಪಾತ್ರ ಏನು ಕಡಿಮೆ ಇರೋದಿಲ್ಲ. ಖಂಡಿತವಾಗ್ಲೂ ಸರ್. ಆ್ಯಕ್ಚುಲಿ ಈ ಥರದ ಚಾಲೆಂಜಿಂಗ್ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡು ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕರು ಮುಂದೆ ಬರೋದು ಕಷ್ಟ. ಹೌದು. ಈ ಒಂದು ಮಚ್ಚಿರಬೇಕು, ಹಾಡಿರಬೇಕು, ಸಾಂಗ್ ಇರಬೇಕು, ಅಥವಾ ಎಲ್ಲ ಜಗಮಗ ಅಂತಿರಬೇಕು ಅಂತೇಳಿ. ಆದರೆ ಇಂಥ ಒಂದು ಸಬ್ಜೆಕ್ಟನ್ನು ಒಂದು ಕನ್ನಡಕ್ಕೆ ಕೊಡಬೇಕು, ಕನ್ನಡ ಸಿನಿಮಾ ಆಸಕ್ತರಿಗೆ ಕೊಡಬೇಕು ಅಂತೇಳಿ ನಿಮಗೆ ಮೊದಲು ಯಾವಾಗ ಅನಿಸುತ್ತೆ ಸರ್ ಅದು? ಸರ್, ಅದು ನನಗೆ ಸಿನಿಮಾ ಬಗ್ಗೆ ಆಸಕ್ತಿ ಈಗಿಂದ ಅಲ್ಲ, ನಾನು ಕಾಲೇಜ್ ಡೇಸಿಂದನೂ ಒಂದು ಸಿನಿಮಾ ಆಸಕ್ತಿ ನನಗಿತ್ತು. ಬಟ್ ಏನಂದರೆ, ನಂದು ಮೂಲತಃ ಕೆಳ ಮಧ್ಯಮ ವರ್ಗದ ಕುಟುಂಬ. ತಂದೆ ಒಂದು ಕೂಲಿ ಕಾರ್ಮಿಕರಾಗಿದ್ದರು. ಅಂದರೆ ಒಂದು APMC ಯಾರ್ಡಲ್ಲಿ ಒಂದು ಮೂಟೆವರ ಅಂತ ತಂದೆ. ಅವ್ರ ಕಷ್ಟಗಳನ್ನ ಅವಾಗಿಂದ ನೋಡ್ಕೊಂಡೇ ಬಂದಿದ್ವಿ. ಒಂದು ಟೈಮಲ್ಲಿ ನಾವು ಅಪ್ರೋಚ್ ಮಾಡಿದಾಗ ಅವರು ಸದ್ಯಕ್ಕೆ ಬೇಡ, ಇವೆಲ್ಲ ನಮ್ಮಂಥವ್ರಿಗೆಲ್ಲ, ಆಬ್ವಿಯಸ್ಲಿ ಯಾವುದೇ ಮಿಡಲ್ ಕ್ಲಾಸ್ ಮೊದಲು ಅದನ್ನೇ ಹೇಳೋದು. ಅದಾದ್ಮೇಲೆ ಆಸೆ ಹಾಗೇ ಇತ್ತು. ಬಟ್ ಒಂದು ಸಲ ಹೀಗೆ ನಾವು ನಮ್ಮ ಕಾಲ ಮೇಲೆ ನಿಂತು ಒಂದು ಸಕ್ಸಸ್ ಅಂತ ಒಂದು ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಆಸೆ ಮತ್ತೆ ಚಿಗುರೊಡೆದಿದ್ದು ನಮ್ಮ ನಿರ್ದೇಶಕರು RN ತೇಜಸ್ ಅವರು ಸಿಕ್ಕಿದಾಗ. ಯೂಶ್ವಲಿ ಸಾಕಷ್ಟು ಕಥೆಗಳು ನಾವು ಡಿಸ್ಕಸ್ ಮಾಡ್ತಾ ಇದ್ದೆ. ಸಿನಿಮಾ ಆಸಕ್ತಿ ಇತ್ತು. ಅವರು ರಂಗಭೂಮಿ ಕಲಾವಿದರಾಗಿದ್ದರು. ಒಂದು ಯಾವುದೋ ಒಂದು ಸಿನಿಮಾ ನಿರ್ದೇಶನ ಮಾಡ್ತಾಯಿದ್ರು, ಪಾರ್ಕ್ ರೋಡ್ ಅಂತ. ಆ ಮಧ್ಯದಲ್ಲಿ ಒಂದು ಈ ಥರ ಒಂದು ಸಬ್ಜೆಕ್ಟ್ ಹೇಳಿದ್ರು ನನಗೆ. ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಕನೆಕ್ಟ್ ಆಗಿದ್ದು ನನ್ನ ತಂದೆ. ಬಿಕಾಸ್ ಸಿನಿಮಾದಲ್ಲಿ ಒಂದು ತಂದೆ ಸ್ಯಾಕ್ರಿಫೈಸ್ ಏನು, ಒಬ್ಬ ತಂದೆ ಇವಾಗ ಕಣ್ಣು ಕಾಣದೇ ಇರೋದು ದೇವ್ರು ಬೇರೆ, ಅದನ್ನ ನಾವು ಕೇಳಬೇಕು ಬಾಯ್ಬಿಟ್ಟು. ದೇವಸ್ಥಾನಕ್ಕೆ ಹೋದಾಗ ನೀವು ಅದ್ ಕೊಡಪ್ಪ ಇದು ಕೊಡಪ್ಪ ಅಂತ ಕೇಳಬೇಕು, ನೈವೇದ್ಯ ಇನ್ನೊಂದು ಮತ್ತೊಂದು ಮಾಡ್ತಾರೆ. ಬಟ್ ತಂದೆಗೆ ಇದೇನು ಬೇಡ, ಕಣ್ಣು ಕಾಣದೇವ್ರು. ನಾವು ಕೇಳಲಿಲ್ಲ ಅಂದ್ರೆ ನಮ್ಗೆ ಏನ್ ಬೇಕು ಅಂತ ಬೆನ್ನಿಂದೆ ನಿಂತು ಕೊಡಿಸ್ತಾರೆ. ಸೊ ಅದು ನನ್ನ ಜೀವನದಲ್ಲಿ ಅರಿವಾಗಿತ್ತು. ಈ ಕತೆ ನನಗೆ ಕನೆಕ್ಟ್ ಆಯ್ತು. ಆಗಿದ ತಕ್ಷಣ ಇಲ್ಲ, ಇದನ್ನ ಮಾಡೋಣ ಅಂತ ಹೇಳಿದೆ. ಬಟ್ ಇಂಥ ಕಥೆನ ತೆಗೆದುಕೊಂಡಾಗ ಕನ್ನಡ ಸಿನಿಮಾ ಪ್ರೇಕ್ಷಕರು ಇದನ್ನ ಒಪ್ಕೋಬೋದು ಅಂತ ಅನಿಸ್ತು. ಈಗಾಗಲೇ ರಿಲೀಸ್ ಆಗಿದೆ, ಎಲ್ಲ ಕಡೆ ಜನರ ಪ್ರತಿಕ್ರಿಯೆನೂ ಸಹ ಬರ್ತಾ ಇದೆ. ಆ ರಿಲೀಸ್ ಆಗೋದಕ್ಕಿಂತ ಆ ಕ್ಷಣದಲ್ಲಿ ನಿಮಗೆ ಏನು ಅನಿಸ್ತಾ ಇತ್ತು, ಮತ್ತೆ ರಿಲೀಸ್ ಆದ ನಂತರ ಪ್ರತಿಕ್ರಿಯೆ ನಿಮಗೆ ಹೇಗೆ ಅನಿಸ್ತು? ಸರ್, ನನಗೆ ಕಂಟೆಂಟ್ ಮೇಲೆ ನಂಬಿಕೆ ಇತ್ತು. ಬಿಕಾಸ್ ಈ ಹಿಂದೆ ಸಿನಿಮಾಗಳನ್ನ ನೀವು ನೋಡಿದ್ರೆ ತಾಯಿ ಪ್ರಧಾನವಾದಂತಹ ಸಿನಿಮಾಗಳಿರ್ಬೋದು, ಅಥವಾ ತಂದೆ ಬಗ್ಗೆ ಅಥವಾ ಪೇರೆಂಟ್ಸ್ ಬಗ್ಗೆ. ಈಗ ಪುನೀತ್ ರಾಜ್ಕುಮಾರ್ ಸರ್ದೊಂದು ರಾಜಕುಮಾರ ಸಿನಿಮಾ ಬಂತು. ಎಷ್ಟು ಜನ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರು ಅಂದ್ರೆ, ಎಷ್ಟೊಂದು ಜನ ಅನಾಥಾಶ್ರಮಗಳ ವೃದ್ಧಾಶ್ರಮಕ್ಕೆ ಬಿಟ್ಟರಲ್ಲೂ ವಾಪಸ್ ಕರ್ಕೊಂಡು ಬಂದ್ರು. ಇಂಥ ಎಷ್ಟೋ ಕಂಟೆಂಟ್ಗಳು ನೋಡಿದ್ವಲ್ಲ. ತಂದೆ ಅಲ್ಟಿಮೇಟ್, ತಂದೆ ತಾಯಿ ಅಲ್ಟಿಮೇಟ್ ಒಂದು ಎಮೋಷನ್ ಇರುತ್ತೆ. ನನ್ನ ಕಂಟೆಂಟ್ ಮೇಲೆ ನಂಬಿಕೆ ಇತ್ತು. ಬಟ್ ಹೊಸಬ್ರು ಅನ್ನೋದೊಂದು ಅಳಕಿತ್ತು ಸರ್. ನಾನು ಹೊಸಬ್ರು ಇಂಡಸ್ಟ್ರಿ ಹೇಗೋ ಏನೋ, ಬಿಕಾಸ್ ಇವತ್ತು ಚಾಲೆಂಜಸ್ ನಾವು ಫೇಸ್ ಮಾಡ್ತಾ ಇದೀವಿ ಕೂಡ. ಬಟ್ ಜನ ಹೇಗೆ ಕೈ ಹಿಡಿತಾರೆ ಅನ್ನೋದಿತ್ತು. ಬಟ್ ನಮಗೆ ಸರ್ಪ್ರೈಸ್ ಅಂತ ಹೇಳಿದ್ರೆ, ಮೈಸೂರು ಭಾಗದಲ್ಲಿ ಅಥವಾ ಬೆಂಗಳೂರು ಒಂದಿಷ್ಟು ಭಾಗದಲ್ಲಿ, ಮೈಸೂರಲ್ಲಿ ಟಿಲ್ ಟುಡೇ ಹೌಸ್ಫುಲ್ ಇದೆ. ಟಿಲ್ ಟುಡೇ ಕಂಟಿನ್ಯೂ ಗರುಡ ಮಾಲಲ್ಲಿ ಹೌಸ್ಫುಲ್ ಇದೆ. ನಮಗೆ ಸರ್ಪ್ರೈಸ್ ಅನ್ಸ್ಬಿಡ್ತು, ಏನಿದು ಈ ಮಟ್ಟಿಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಕೈ ಹಿಡಿತಾ ಇದ್ದಾರೆ. ಅದೊಂದು ನಮಗೆ ಸರ್ಪ್ರೈಸ್ ವಿಚಾರ. ಅದು ಒಂದು ಹೊಸ ಟೀಮ್ಗೆ ಸುಮಾರು ಇಂಡಸ್ಟ್ರಿಯಿಂದೆಲ್ಲ ಕಾಲ್ ಮಾಡಿದ್ರು, ಮೀಡಿಯಾದವ್ರು ಕಾಲ್ ಮಾಡಿದ್ರು. ಒಂದು ಹೊಸಬ್ರುಗಳಿಗೆ ಫೇಸ್ ವ್ಯಾಲ್ಯೂನೇ ಇಲ್ಲ, ಬಟ್ ಕಂಟೆಂಟ್ ವ್ಯಾಲ್ಯೂ ಅಂತ ಸಿನಿಮಾ ಕೊಟ್ಟಿದ್ದೀರಿ, ಅದಕ್ಕೆ ಜನ ಹಿಂಗೆ ಬರ್ತಾ ಇದ್ದಾರೆ ಅಂದರು. ಆಕ್ಚುಲಿ ನೀವು ಸಹ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿರ್ಬೋದು. ಆ ಪ್ರೇಕ್ಷಕರ ಪ್ರತಿಕ್ರಿಯೆಗಳು ನಮಗೀಗ ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯ ಇದೆ. ಒಂದು ಮಗು ಅಳ್ತಾ ಇತ್ತು, ತಾಯಿ ಸಹ ಜ್ಞಾಪಕ ಮಾಡ್ಕೋತಾ ಇದ್ರು. ಅಂದ್ರೆ ಈ ತರದ ಕಂಟೆಂಟ್ಗೆ ಗೆಲುವು ಸಿಗುತ್ತೆ ಅಂತೇಳಿ ಸಿನಿಮಾ ತಗೊಂಡಾಗ ನಿಮಗೆ ಅನ್ಸುತ್ತಾ? ಕಂಟೆಂಟ್ಗೆ ವ್ಯಾಲ್ಯೂ ಕೊಡ್ತಾರೆ ಅಂತ ಗೊತ್ತಿತ್ತು. ಬಟ್ ಈ ತರ ಕಂಟೆಂಟ್ನು ಇವತ್ತಿನ ಕಾಲದಲ್ಲಿ ಬಂದು ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ, ಫ್ಯಾಮಿಲಿ ಎಲ್ಲ ಬಂದು ನೋಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅದು ಸರ್ಪ್ರೈಸ್ ನಮ್ಗೆ. ಬಟ್ ಹೊಸಬ್ರ ಸಿನಿಮಾ ಭಾಳಷ್ಟು ಜನ ನಿರ್ದೇಶಕರು RN ತೇಜಸ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದಾರೆ, ಮತ್ತು ನಾಯಕಿಯಾಗಿ ರಾಧಾ ಭಗವತಿ ಅವರು ಸಹ ಸುಮಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನೋಡಿದರೆಲ್ಲ ಬಹುಶಃ ಹೊಸಬ್ರು ಥಿಯೇಟರ್ ಬ್ಯಾಕ್ಗ್ರೌಂಡ್ ಅಂತ ಅನ್ಕೋತೀನಿ, ಅಥವಾ ಬೇರೆ ಬೇರೆ ಕಡೆಯಿಂದ ಇದ್ದಾರೆ ಸರ್. ಕರಿಸುಬ್ಬು ಅವರಿದ್ದಾರೆ, BM ವೆಂಕಟೇಶ್ ಅವರಿದ್ದಾರೆ, MK ಮಠ್ ಇದ್ದಾರೆ, ಅಪೂರ್ವ ಅವರಿದ್ದಾರೆ, ಅಂಡ್ ಕಾಮಿಡಿ ಕಿಲಾಡಿ ಲೋಕೇಶ್ ಇದ್ದಾರೆ. ಸಾಕಷ್ಟು ಸೀನಿಯರ್ಸು ಇದ್ದಾರೆ. ಜೊತೆಗೆ ಪ್ಯಾರಲಲ್ಲಿ ಹೊಸಬ್ರಿಗೂ ಚಾನ್ಸ್ ಕೊಟ್ಟಿದ್ದೀವಿ ಸಿನಿಮಾದಲ್ಲಿ. ಅಂದ್ರೆ ಬಹಳ ಧೈರ್ಯದಿಂದ ಈ ಸಿನಿಮಾ ಮಾಡಿದ್ರಿ ನೀವು. ಸಿನಿಮಾ ಮಾಡಬೇಕು, ದೇವರ ಮೇಲೆ ಭಾರ ಹಾಕಿ, ಪ್ರೇಕ್ಷಕ ಪ್ರಭುಗಳ ಮೇಲೆ ಭಾರ ಹಾಕಿ ಮಾಡಿಬಿಟ್ವಿ ಸರ್. ಬಟ್ ಇದು ತುಂಬಾ ಚಾಲೆಂಜಿಂಗ್ ಸಬ್ಜೆಕ್ಟ್ ಇದು.
ಹೇಗೆ ಅಂತಂದರೆ ತಂದೆಯ ಪಾತ್ರ ಏನು ಫ್ಯಾಮಿಲಿನಲ್ಲಿ ಅಂತ ಹೇಳ್ತಕ್ಕಂಥ ಒಂದು ಅದ್ಭುತವಾದ ಸಿನಿಮಾ. ಇದನ್ನು ರಿಲೀಸ್ ಮಾಡಬೇಕು ಅಂದರೆ ಕರ್ನಾಟಕದಾದ್ಯಂತ ನೀವು ರಿಲೀಸ್ ಮಾಡಬೇಕು ಅಂದಾಗ ನಿಮಗೆ ಯಾವ ರೀತಿ ರೆಸ್ಪಾನ್ಸ್ ಬಂತು? ಒಬ್ಬ ಪ್ರೊಡ್ಯೂಸರ್ ಆಗಿ ನೀವು ಯಾವ ರೀತಿ ಚಾಲೆಂಜಸ್ಸನ್ನು ಫೇಸ್ ಮಾಡಿದರೆ? ಸರ್, ಮೊದಲನೇದು ಹೀರೋ ಸೆಲೆಕ್ಷನ್ನು. ನಾವು ಒಂದಿಷ್ಟು ಹೀರೋಗಳನ್ನ ನೋಡಿದ್ವಿ. ಈಗ ಸ್ಟ್ರಗಲಿಂಗ್ ಫಾದರ್ ಅಂದಾಗ, ಈಗ ನಾವಿರ್ಬೋದು, ಇನ್ನೊಬ್ರು ಇರ್ಬೋದು, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ನಮಗೆ ಆ ಫಿಟ್ನೆಸ್ ಫ್ರೀಕ್ ಇರಲ್ಲ. ದಿನನಿತ್ಯ ಕಷ್ಟನೇ ನೋಡೋನು ದೇಹದ ಬಗ್ಗೆ ಫಿಟ್ನೆಸ್ ಎಲ್ಲಿರ್ತಾನೆ. ಸೊ ನನಗೆ ಆ ಥರ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸರಿ, ನಾವು ಒಂದಿಷ್ಟು ನೋಡಿದ್ವಿ. ಕೆಲವರು ಬಾಡಿ ಬಿಲ್ಡ್ ಮಾಡ್ಕೊಂಡಿರ್ತಾರೆ, ಹ್ಯಾಂಡ್ಸಮ್ ಆಗಿರ್ತಾರೆ. ಅವ್ರನ್ನ ನಾವು ಕಷ್ಟಪಟ್ಟು ತೋರಿಸಿದ್ರೆ ಜನ ಅಡಾಪ್ಟ್ ಮಾಡಲ್ಲ. ಸರಿ, ನಿರ್ದೇಶಕರು ನಾನೇ ಮಾಡಿಬಿಡ್ಲಾ. ಸರಿ, ನಾವೊಂದು 2 ದಿನ ಯೋಚನೆ ಮಾಡಿ ಆಯಿತು ಮಾಡಿ ಅಂದೆ. ಅದಾದ್ಮೇಲೆ ತುಂಬ ಜನ ಇವನು ಇವನು ನೀರು ಹಾಕೊಂಡು ಮಾಡಿದ್ದೀರ ನೀವು, ಇದನ್ನ ಯಾರು ನೋಡ್ತಾರೆ, ನೀವು ಯಾರು ಸಿಗ್ಲೇ ಇಲ್ವೇನ್ರಿ, ಅವ್ರೇನಾರ ದುಡ್ಡು ಹಾಕಿದಾರೇನ್ರಿ, ಈ ಥರ ಎಲ್ಲ ಕ್ವಶನ್ಸ್ಗಳು ರೇಸ್ ಆಗಿ ಸ್ಟಾರ್ಟ್ ಆಯಿತು. ಬಟ್ ನಮಗೆ ನಾವು ಸಿನಿಮಾ ನೋಡಿದ್ವಿ, ಅವರ ಅಭಿನಯ ಇರ್ಬೋದು, ಅವ್ರು ಹೇಗೆ ಮಾಡಿದ್ದಾರೆ ಎಲ್ಲ ನಾವು ನೋಡಿದ್ವಲ್ಲ, ನಮಗೆಲ್ಲ ಒಂದು ಕಡೆ ಅದು ಹೋಪ್ ಇತ್ತು ಜನ ಅಕ್ಸೆಪ್ಟ್ ಮಾಡ್ಬೋದು ಅಂತ. ಬಟ್ ಅದೇ ಜನ ಇವತ್ತು ಅವ್ರನ್ನ ಮೆರೆಸ್ತಾ ಇದ್ದಾರೆ. ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ, ಈ ಕರೆಕ್ಟಾಗಿ ಸೂಕ್ತ ಅನಿಸುತ್ತೆ ಈ ಸಿನಿಮಾಗೆ ಅವರು ಅನ್ನಂಗೆ ಮಾತಾಡ್ತಾ ಇದ್ದಾರೆ. ನೀವು ಯಾವ ಪ್ರೇಕ್ಷಕರನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರಿ? ಇದು ಎಮೋಷನ್ ಆಗಿ ಬಿಡಿ, ಇದೆಲ್ಲರಿಗೂ ಕನೆಕ್ಟ್ ಆಗೋಂಥ ಸಬ್ಜೆಕ್ಟ್ ಇದೆ. ಬಟ್ ಇಂಥ ಭಾಗದ ಪ್ರೇಕ್ಷಕರು, ಮೈಸೂರು ಕಡೆಯವರು ಅಥವಾ ಮಧ್ಯ ಕರ್ನಾಟಕದವರು ಅಥವಾ ಉತ್ತರ ಕರ್ನಾಟಕದವರು, ಇಂಥವ್ರಿಗೆ ತಲುಪೋದು ಅಂತೇಳಿ ಯಾವ ರೀತಿ, ಅಂದರೆ ಯಾವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಪ್ರೊಡ್ಯೂಸ್ ಮಾಡೋಕೆ ಹೊರಟ್ರಿ? ಸರ್, ಇದು ಇಂಥದ್ದೇ ಅಂತ ಏನಿಲ್ಲ ಸರ್. ಇದರಲ್ಲಿ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಯೂನಿವರ್ಸಲ್. ಕನ್ನಡ ಏನು ಮಾತಾಡ್ತೀವಿ ಅದೇ. ಇದರಲ್ಲಿ ಪ್ರಾದೇಶಿಕ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಒಂದು ವರ್ಗದ ಜನನ ಮೆಚ್ಚಿಸ್ಬೇಕು ಅಂತ ಮಾಡಿದ್ದಲ್ಲ. ಈ ಕಂಟೆಂಟ್ ಎಲ್ರಿಗೂ, ಈಗ ನೀವು ಉತ್ತರ ಕರ್ನಾಟಕ ಇರ್ಬೋದು ಅಥವಾ ದಕ್ಷಿಣ ಕರ್ನಾಟಕ ಇರ್ಬೋದು, ಹಳ್ಳಿ ಮೈಸೂರು ಇರ್ಬೋದು, ಯಾವುದೇ ಭಾಗ ತಗೊಂಡ್ರು ಯಾವ ಮಾತಾಡೋಂಥ ಸ್ಲ್ಯಾಂಗ್ ಚೇಂಜ್ ಇರ್ಬೋದು. ಮಂಗಳೂರು ಕಡೆ ಒಂದು ಮಾತಾಡ್ಬೋದು, ಹುಬ್ಳಿ ಕಡೆ ಒಂದು ಮಾತಾಡ್ಬೋದು, ಅಥವಾ ಇಲ್ಲೇ ಒಂದು ಮಾತಾಡ್ಬೋದು. ಬಟ್ ಎಮೋಷನ್ ಅನ್ನೋದು ಎಲ್ರಿಗೂ ಒಂದೇ. ಅಪ್ಪ ಅಂದರೆ ಒಂದೇ, ಅದು ಇಲ್ಲೇ ಅಲ್ಲಿ ಯಾವುದೇ ಸ್ಟೇಟ್ಗೆ ಹೋದ್ರು ಅದೇ ಎಮೋಷನ್. ಸೊ ಹಂಗಾಗಿ ಇದು ಆ ಭಾಗ ಈ ಭಾಗ ಅಂತ ಏನಿಲ್ಲ ಸರ್, ಎಲ್ರಿಗೂ ನೋಡುವಂಥ ಯೂನಿವರ್ಸಲ್ ಸಬ್ಜೆಕ್ಟು. ಮತ್ತು ಕ್ಲಾಸ್ ವೈಸಲ್ಲೂ ಅಷ್ಟೇ, ಮಿಡಲ್ ಕ್ಲಾಸ್ ವೈಸಲ್ಲಿ ಅವ್ರದ್ದೇ ಆದಂಥ ಚಾಲೆಂಜಸ್ ಇರುತ್ತೆ. ಅದೇ ಥರ ಹೈಯರ್ ಎಂಡ್ ಇರೋರು ದೇಶ ಬಿಟ್ಟು ಹೋಗಿರೋ ಇತಿಹಾಸಗಳಿದ್ದಾವೆ ಫೇಸ್ ಮಾಡಕ್ಕೆ. ಅವ್ರದ್ದೇ ಆದಂಥ ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ. ಸೊ ಅವ್ರವ್ರ ಲೈಫಲ್ಲಿ ಅವ್ರವ್ರ ಕರ್ಣಾಕರ ಆಗಿರ್ತಾರೆ, ಆ ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ತಾರೆ. ಅದನ್ನ ಇಟ್ಕೊಂಡು ನಾವು ಮಾಡಿದ್ದೀವಿ. ಪ್ರೊಡ್ಯೂಸರ್ ಆಗಿ ಈ ಸಿನಿಮಾ ತಯಾರಾಗ್ತಿರೋ ಸಂದರ್ಭದಲ್ಲಿ ನೀವು ಫೇಸ್ ಮಾಡಿದಂಥ ಒಂದು ಚಾಲೆಂಜ್ ಅಂತಂದ್ರೆ ಯಾವ್ದು ಸರ್? ಟೈಮ್ ಲೈನು ಸರ್, ಮೊದಲನೇದು. ಸಾಕಷ್ಟು ಅಡೆತಡೆಗಳು ಬರ್ತವೆ ಟೈಮ್ ಲೈನು. ಕೆಲವೊಂದ್ಸಲ ಕ್ಯಾಮ್ರಾಮನ್ಗಳು ಸಿಗಲ್ಲ. ಮೇಜರ್ ಆಗಿ ಈಗ ನಾವು ಭಾರ್ಗವಿ ಅವ್ರನ್ನ ತೊಗೊಂಡಿದ್ವಿ, ಅಂದರೆ ರಾಧಾ ಭಾಗವತಿ ಭಾರ್ಗವಿ ಅವರು ಸೀರಿಯಲಲ್ಲಿ ತುಂಬ ಬ್ಯುಸಿ, ಲೀಡ್ ಆ್ಯಕ್ಟಿಂಗ್ ಬೇರೆ, ISTRB. ನಮಗೆ ಡೇಟ್ಗಳು ಮ್ಯಾಚ್ ಆಗ್ತಾ ಇರಲ್ಲ. ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ತನಕ ಈ ಥರ ಪ್ರಾಬ್ಲಮ್ ಆದರೆ, ಸಿನಿಮಾ ರೆಡಿಯಾಗಿ ನಾವು ಥಿಯೇಟ್ರಿಗೆ ತರಬೇಕು ಅಂದಾಗ 1000 ಪ್ರಾಬ್ಲಮ್. ಯಾಕೆಂದರೆ ಸಿನಿಮಾ ಎಲ್ಲರೂ ಮಾಡಿಬಿಡ್ಬೋದು, ತೊಂದರೆ ಇಲ್ಲ. ಒಂಚೂರು ಡೆಡಿಕೇಟೆಡ್ ಆಗಿ ಮಾಡಿದ್ರೆ ಸಣ್ಣ ಬಜೆಟಲ್ಲೂ ಸಿನಿಮಾ ಮಾಡ್ಬೋದು, ಒಂದು ದೊಡ್ಡ ಬಜೆಟಲ್ಲೂ ಮಾಡ್ಬೋದು. ಬಟ್ ಅದನ್ನು ಆಚೆ ತೊಗೊಂಡು ಬಂದು ಪ್ರೇಕ್ಷಕರ ಮುಂದೆ ಇಡಬೇಕು ಅಂದಾಗ ಅವಾಗ ಸವಾಲು. ಥಿಯೇಟರ್ ಸಮಸ್ಯೆಗಳು, ಮಾಲ್ಗಳು ಹಿಂಗೆ ಅಂದರೆ ಫ್ರೀಕ್ ಆಗ್ಬಿಟ್ಟಿದ್ದಾರೆ ಬೇರೆ ಲ್ಯಾಂಗ್ವೇಜ್ಗಳಿಗೆ. ಅದೇನು ಖುಷಿನೋ ಗೊತ್ತಿಲ್ಲ. ಒಂದು ಮಾಲ್ಗಳಲ್ಲಿ 20 ಶೋ 25 ಶೋ ಅದರ್ ಲ್ಯಾಂಗ್ವೇಜ್ ಕೊಟ್ಟಿರ್ತಾರೆ. 12%, 13%, 18% ಫಿಲ್ಲಿಂಗ್ ಇರ್ತದೆ. ನಮ್ದು ಸೋಲ್ಡ್ ಔಟ್ ಆಗಿರುತ್ತೆ. ಇನ್ನೊಂದು ಶೋ ಕೊಡಿ ಅಂದ್ರೆ ಕೊಡಕ್ಕೆ ರೆಡಿ ಇಲ್ಲ. ಲಾಸ್ಟ್ ಸಂಡೇ ಗರುಡ ಮಾಲಲ್ಲಿ ಒಂದೇ ಕೊಟ್ಟಿರೋದಲ್ಲೂ ನಮಗೆ. ನಾವು ಹೀಗೆ ಕೇಳಿದ್ವಿ, ನಾವು ಮೈಸೂರಲ್ಲಿ ಒಂದು ಮಾಲ್ಗೆ. ಅವ್ರು ಹೇಳ್ತಾರೆ, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ ಸಿನಿಮಾ ನೀವು ಪ್ರೂವ್ ಮಾಡ್ಕೊಳ್ಳಿ. ಆದ್ರೆ ಪ್ರೂವ್ ಮಾಡಕ್ ಸ್ಪೇಸ್ ಬೇಕು ಅಂತಂದ್ರೆ ಸ್ಪೇಸ್. ನಾನು ಅದಕ್ಕೆ ಏನ್ ಹೇಳಿದೆ ಅಂದ್ರೆ, ನಿರ್ಮಾಪಕನಾಗಿ ನಾ ಪ್ರೂವ್ ಮಾಡ್ಕೊಂಡೈತೆ ಸರ್ ಸಿನಿಮಾ ಮಾಡಿ, ನಿರ್ಮಾಪಕ ಅಂತ. ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡು ನಾನು ಸಿನಿಮಾ ನೋಡೋಕ್ಕಾಗತ್ತಾ? ಜನ ಬಂದು ನೋಡಕ್ಕಾರ ಆಡಿಬೇಕಲ್ಲ, ಕೂತ್ಕೊಂಡು ಒಂದು ಜಾಗ ಬೇಕಲ್ಲ, ನೀವು ಕೊಡಿ ಅಂತ. ಕೊನೆಗೆ ಅವರು ಮಧ್ಯಾಹ್ನ 1:30 ಕೊಡ್ತಾರೆ. ಮಧ್ಯಾಹ್ನ 1:30ಗೆ ಯಾರು ವೀಕ್ ಡೇಸಲ್ಲಿ ಹೋಗ್ತಾರೆ? ಬಟ್ ನಾವು ದೇವ್ರ ಮೇಲೆ ಭಾರ ಹಾಕಿ ಪ್ರಮೋಷನ್ ಮಾಡಿದ್ವಿ. ಆ 1:30 ಶೋನೇ ಫುಲ್ ಆಯ್ತು. ಕಂಟಿನ್ಯೂ ಫಿಲ್ ಇದೆ. 3:40 1:30 ಬೇರೆ ಬೇರೆ ಕಡೆ ಕೊಟ್ಟಿದ್ದಾರೆ, 2 ಹೌಸ್ಫುಲ್. ಅಂದ್ರೆ ಆದ್ರೂ ಅವರಿಗೆ ಎಲ್ಲೋ ಒಂದ್ ಕಡೆ ನಮಗ್ ಮತ್ತೆ ಸ್ಕ್ರೀನ್ ಕೊಡ್ಬೇಕಲ್ಲ ಅನ್ನೋ ಅಸಮಾಧಾನ ಈಗಲೂ ಇದೆ. ನೀವು ಪ್ರೊಡ್ಯೂಸರ್ ಆಗಿ ಸಿನಿಮಾದ ಸಕ್ಸಸ್ ಅನ್ನ ಯಾವ ರೀತಿ ಹೇಳ್ತೀರಿ ಸರ್? ಯಾಕೆ ಅಂತಂದ್ರೆ ಇದು ಏನೇ ಹೇಳಿ ನೀವು ಎಂಥದ್ದು ಹೇಳಿ, ಇದೊಂದು ಆರ್ಥಿಕ ವ್ಯವಹಾರ. ಹೌದು. ಸಿನಿಮಾ ಮಾಡಿದ ಮೇಲೆ ಸಿನಿಮಾಕ್ಕೆ ಹಾಕಿದ ದುಡ್ಡು ಬರಬೇಕು, ಮತ್ತೆ ಮುಂದಿನ ಸಿನಿಮಾ ಮಾಡೋಷ್ಟಾದ್ರೂ ದುಡ್ಡು ಉಳಿಬೇಕು, ಅಕ್ಯುಮುಲೇಟ್ ಆಗಬೇಕು. ಹೌದು. ಇದ್ರ ಜೊತೆಗೆ ಇನ್ನು ಯಾವ ಸಕ್ಸಸ್ ನೀವು ಪ್ರೊಡ್ಯೂಸರ್ ಆಗಿ ನೋಡೋದು? ಈ ಸಕ್ಸಸ್ನ ನಾವು ನೋಡಬೇಕು ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ 2 ದಿನಕ್ಕೆ 3 ದಿನಕ್ಕೆ ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತ. 100 crores 200 ಎಲ್ಲ ಸುಳ್ಳು ಸರ್. ಸಿನಿಮಾ ಕರೆಕ್ಟಾಗಿ ಬೇಕು ಅಂದರೆ ಮಿನಿಮಮ್ಮು
ಮಲ್ಟಿಪಲ್ ಶೋಸಲ್ಲಿ ಮಿನಿಮಮ್ 15 ದಿನ ಒಳ್ಳೆ ಜನ ಬರಬೇಕು, ಅವಾಗ ಮಾತ್ರ ಪ್ರೊಡ್ಯೂಸರ್ ಕೈಗೆ ಬರೋದು. ಇವತ್ತು ಸಿನಿಮಾ ನಮ್ಗೆ ಹೌಸ್ಫುಲ್ ಆಗ್ತಾ ಇದೆ ಇಲ್ಲ ಅಂತಲ್ಲ, ಶೋಸ್ ನಂಬರ್ ಆಫ್ ಶೋಸ್ ಎಷ್ಟು ಜನ ಜಾಸ್ತಿ ಆಗಬೇಕು. ಈಗ ಒಂದು ಶೋ ಇಟ್ಕೊಂಡು ಡೈಲಿ ಹೌಸ್ಫುಲ್ ಮಾಡಿದ್ರೆ ದರ್ ಇಸ್ ನೋ ಯೂಸ್. ಒಂದು ಶೋ ಅಲ್ಲಿ 150-200 ಜನ ನೋಡ್ಬೋದು. ನಾನು 200 ಒಂದು ವಾರಕ್ಕೆ 1,500 ಜನ ನೋಡ್ತಾರೆ. ನಾನು ಎಷ್ಟು ಒಂದು ವರ್ಷ ಓಡ್ಸೋಕ್ಕಾಗತ್ತಾ ಸಿನಿಮಾ? ವಾರ ಆದರೆ 18 ಸಿನಿಮಾ 19 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲ ಲ್ಯಾಂಗ್ವೇಜ್ ಸೇರಿ. ಕನ್ನಡದಲ್ಲಿ 8-9 ಲ್ಯಾಂಗ್ವೇಜ್ ರಿಲೀಸ್ ಆಗ್ತಾ ಇದೆ. ಜನ ಹಳೇದಾಗ್ತಾ ಆಗ್ತಾ ಮರ್ತು ಬಿಡ್ತಾರೆ. ನಮ್ಮ ಜೊತೆಗೆ ನಮಗೆ ಬಿಸ್ನೆಸ್ ಒಂದು ಸೇಫ್ ಆಗೋಕ್ಕೆ OTTಗಳು ಕೊಡಬೇಕು. OTT 3 ತಿಂಗಳಾದ್ಮೇಲೆ ಕೊಟ್ಟರೆ ಒಂದು ರೇಟು, 3 ತಿಂಗಳ ಕೆಳಗಡೆ ಕೊಟ್ಟರೆ ಒಂದು ರೇಟು. ಸಿಕ್ಕಾಪಟ್ಟೆ ಚಾಲೆಂಜಸ್ ಇದೆ. ಬಟ್ ದೇವ್ರ ದಯೆಯಿಂದ ಹೌಸ್ಫುಲ್ ಹೋಗ್ತಾ ಇದೆ. ಬಟ್ ಈಗ ನಾವು ಶಿವಮೊಗ್ಗಕ್ಕೆ ಬಂದಿರೋದೇನು ಅಂತ ಹೇಳಿದ್ರೆ ಮೇನ್ ಉದ್ದೇಶ, ಇಷ್ಟು ದಿನ ನೀವು ಗಮನಿಸಿರ್ಬೋದು ಎಷ್ಟೋ ಸಿನಿಮಾಗಳು ಇಲ್ಲಿ ಪ್ರೀಮಿಯರ್ ಶೋ ಮಾಡ್ತಾರೆ. ಫಸ್ಟು ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳ್ಬೋದು ಸರ್. ಅದನ್ನು ಒಂದು ಟ್ರಯಲ್ ಮಾಡಿ ಒಂದಿಷ್ಟು ಜನ ಸೇರಿಸಿ ಇಲ್ಲಿ ಮಾಡಿದೀವಿ, ಅಲ್ಲಿ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಳ್ಳಿ ಅಂತಾರೆ. ಬಟ್ ನಾವೇನು ಮಾಡಿದ್ವಿ ಅಂದರೆ, ನಾವು ಆ ಥರ ಹೋಗೋದು ಬೇಡ, ರಿವರ್ಸ್ ಪ್ಯಾಟ್ರನ್ನಲ್ಲಿ ಹೋಗೋಣ. ಮೊದಲು ಹೊರಗಡೆ ಪ್ರೂವ್ ಮಾಡ್ಕೊಳ್ಳೋಣ ನಮ್ಮನ್ನು ನಾವು, ಜನ ನೋಡಲಿ, ನಮ್ಮ ಹತ್ರ ಒಂದು ಟೆಸ್ಟ್ ಒಂದು ಡೇಟಾ ಬೇಸ್ ಇಟ್ಕೊಳ್ಳೋಣ, ಆಮೇಲೆ ಶಿವಮೊಗ್ಗಕ್ಕೆ ಬರೋಣ ಅಂತ ಬಂದಿದ್ದೀವಿ. ಯಾಕೆಂದರೆ ಈ ಸಿನಿಮಾದಲ್ಲಿ ನಾವು ಅವಕಾಶ ಕೊಟ್ಟಿರುವಂಥ ಲಿರಿಸಿಸ್ಟ್ ಇರ್ಬೋದು, ಕಂಪೋಸರ್ ಇರ್ಬೋದು, ಎಲ್ಲ ಶಿವಮೊಗ್ಗದೊಳಗೆ. ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಇರ್ಬೋದು, ಟೆಕ್ನಿಷಿಯನ್ಸ್ಗಳು ಶಿವಮೊಗ್ಗದವ್ರು ತುಂಬ ಜನ ಇದ್ದಾರೆ. ಅವರೆಲ್ಲರೂ ಸರ್ ಶಿವಮೊಗ್ಗದಲ್ಲಿ ತುಂಬಾ ಇದೆ, ನೀವೆಲ್ಲ ಬಂದು ಪ್ರಮೋಷನ್ ಮಾಡಿ, ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ. ಬಿಕಾಸ್ ಸೂ ಫ್ರಮ್ ಸೋ ಅಂತ 100 ಕೋಟಿ ಮಾಡಿರುವಂಥ ಸಿನಿಮಾ ಎತ್ಕೊಂಡಿದ್ದು ಇದೇ ನೆಲದಿಂದ. ಸೊ ಹಂಗಾಗಿ ಅದನ್ನೇ ಹೋಪ್ ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಸರ್ ಇವತ್ತು. ಇಂಥ ಸಿನಿಮಾಗಳನ್ನು ಮತ್ತಷ್ಟು ಮಾಡಬೇಕು ಅಂತ ನಿಮಗೆ ಪ್ರೊಡ್ಯೂಸರ್ ಆಗಿ ಅನಿಸ್ತಾ ಇದೆ? ಖಂಡಿತವಾಗ್ಲಿದೆ ಸರ್. ಈ ಥರದ್ದು ಸಾಕಷ್ಟು ಸಿನಿಮಾಗಳು ಮಾಡೋ ಆಸೆನೂ ಇದೆ. ಅಂದರೆ ಸಕ್ಸಸ್ ಬೇಕು ಸರ್, ನಮಗೆ ಸಪೋರ್ಟ್ ಬೇಕು. ಎಷ್ಟು ಜನ ಟ್ಯಾಲೆಂಟ್ಸ್ ಇದ್ದಾರೆ ಅಂದರೆ ನಾವು ಗಮನಿಸ್ತಾ ಇದ್ದೀವಿ. ಇವಾಗ ಈ ಭಾಗದಿಂದನೇ ಶಿವಮೊಗ್ಗದಿಂದ 6 ಜನ ಬಂದಿದ್ದರು. 6 ಜನ ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋರು. ಬಟ್ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು, ಸಿನಿಮಾದವರು ಅಂದರೆ ಪಾಪ ಮನೆ ಕೊಡಲ್ಲ, ರೂಮ್ಸ್ ಕೊಡಲ್ಲ, ಆಮೇಲೆ ಸಿನಿಮಾದಲ್ಲಿ ಪೇಮೆಂಟ್ಸ್ ಕಡಿಮೆ ಇರುತ್ತೆ, ಮನೆ ಈ ಕಡೆ ನೋಡಬೇಕು, ಊರಿಂದ ಬಂದಿರ್ತಾರೆ, ಅವ್ರ ಸಮಸ್ಯೆಗಳು ಇರ್ತವೆ. ಬಟ್ ಏನಂದರೆ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದಾಗ ಎಷ್ಟೋ ಕುಟುಂಬಗಳು ನಿಲ್ತವೆ. ಸೊ ನನ್ನ ಇದೇನೆಂದರೆ, ಇದಾದ ಮೇಲೆ ನಾನು ಸಬ್ಜೆಕ್ಟ್ ತೊಗೊಳ್ತೀನಿ ಬೇರೆ. ಸರ್, ಕೊನೆಯದಾಗಿ ಸಿನಿಮಾದ ಬಗ್ಗೆ ಮತ್ತು ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಒಳ್ಳೆ ಕಂಟೆಂಟ್ ಸಿನಿಮಾನ ಯಾವತ್ತೂ ಕೈ ಬಿಡಲ್ಲ ಅನ್ನೋದು, ಕನ್ನಡಿಗರು ಕೈ ಬಿಡಲ್ಲ ಅನ್ನೋದು ಒಂದು ವಾಡಿಕೆ ಇದೆ. ಸೊ ನಾವು ಫೇಸ್ ವ್ಯಾಲ್ಯೂ ಇಲ್ಲದೆ ಇರೋ ಹೀರೋ ಕೊಟ್ಟಿರ್ಬೋದು, ಬಟ್ ಕಂಟೆಂಟ್ ವ್ಯಾಲ್ಯೂ ಇರುವಂಥ ಸಿನಿಮಾ ಕೊಟ್ಟಿದ್ದೀವಿ. ಅದಕ್ಕೆ ಸಾಕ್ಷಿ ಇವತ್ತು ಮೈಸೂರು, ಬೆಂಗಳೂರು, ಹಾಸನ ಭಾಗಗಳಲ್ಲಿ ಸಿನಿಮಾಗೆ ಅಭೂತಪೂರ್ವ ಅಂತ ಬೆಂಬಲ ಸಿಗ್ತಾ ಇದೆ, ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ನಾನು ಹೇಳಿದ್ದೇನಾದ್ರು ನಿಮಗೆ ಡೌಟ್ ಇದ್ದರೆ ನೀವು ಒಂದು ಸಲ ಹೋಗಿ ಯೂಟ್ಯೂಬಲ್ಲಿರ್ಬೋದು, ಇನ್ಸ್ಟಾದಲ್ಲಿರ್ಬೋದು, ನಾನು ಕರುಣಾಕರ್ ಅಂತ ಒಂದು ಸಲ ಚೆಕ್ ಮಾಡಿ, ರಿವ್ಯೂಸ್ನ ಚೆಕ್ ಮಾಡಿ. ಎಲ್ಲವೂ ಕೂಡ ಜೆನ್ಯೂನ್ ರಿವ್ಯೂಸ್ ನಿಮ್ಗೆ ಗೊತ್ತಾಗುತ್ತೆ. 10 ಕಡೆ ವಿಚಾರಿಸಿ. ಯಾಕೆಂದರೆ ಶಿವಮೊಗ್ಗದವರು ತುಂಬ ಬುದ್ಧಿವಂತರು, ಸೂಕ್ಷ್ಮತೆ ಉಳ್ಳವರು ಅಂತ ಹೇಳ್ತಾರೆ. ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಮಾತಿದೆ. ಸೊ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಒಂದು ಒಳ್ಳೆ ಸಿನಿಮಾನ ಗೆಲ್ಲಿಸಿ. ನೀವು ಗೆಲ್ಲಿಸಿದ್ರೆ 10 ಪ್ರತಿಭೆಗಳು, 10 ನಿರ್ಮಾಪಕರು ಕನ್ನಡ ಇಂಡಸ್ಟ್ರಿಗೆ ಬರ್ತಾರೆ. ಬಿಕಾಸ್ ಇವತ್ತು ಪರಭಾಷಾ ಹಾವಳಿಗಳಿಂದ ನಾವು ನೆಲಗೆ ಹೋಗ್ತಿದ್ದೀವಿ. ಇವತ್ತು ನಾವೇ ಸಾಕ್ಷಿ. ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟರು ಸ್ಕ್ರೀನ್ಸ್ಗೆ ಒದ್ದಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಮನಸ್ಸಲ್ಲಿ ತಲೆಯಲ್ಲಿ ಅದೋಡ್ತಾ ಇದೆ, ನಾಳೆ ನನ್ನ ಸ್ಕ್ರೀನ್ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ನು. ಸೊ ಇದಕ್ಕೆಲ್ಲ ಮುಕ್ತಿ ಏನಂದರೆ, ಜನಗಳು ಥಿಯೇಟ್ರಿಗೆ ಬಂದ್ರೇ ಮುಕ್ತಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಶಿವಮೊಗ್ಗ ಜನತೆಗೆ ಇನ್ನೊಂದು ವಿಚಾರ, ಶಿವಮೊಗ್ಗದಲ್ಲಿ ಇರುವಂಥ ಎಲ್ಲ 14 ವರ್ಷದ ಕೆಳಗಿನ ಅಂಥ ಮಕ್ಕಳಿಗೆ ನಮ್ಮ ಬ್ಯಾನರಿಂದ 50% ಟಿಕೆಟಲ್ಲಿ ಆಫ್ ಕೊಡ್ತಾಯಿದ್ದೀವಿ, ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ನಿಮಗೆ ಆ ಡಿಸ್ಕೌಂಟ್ ಕೂಪನ್ಗಳು ಭಾರತ್ ಸಿನಿಮಾಸಲ್ಲಿರುವಂಥ 10x10 ಮತ್ತು ಒಂದು ಪ್ಲೇ ಕಿಡ್ಸ್ ಅಂತ ಏನಿದೆ, ಅಲ್ಲಿ ನಿಮಗೆ ಟಿಕೆಟ್ಸ್ಗಳು ಸಿಗುತ್ತೆ. ಅಂದರೆ ಕೂಪನ್ಗಳು ಸಿಕ್ಕಲಿಲ್ಲ ಅಂದ್ರೂ ತೊಂದರೆ ಇಲ್ಲ. ನಮ್ಮ ಸಿನಿಮಾ ತಂಡ ಥಿಯೇಟ್ರ್ ಹತ್ರ ಇರುತ್ತೆ. ನೀವು ಅವ್ರನ್ನ ಭಾರತ್ ಸಿನಿಮಾಸಲ್ಲಿ ಇರ್ತಾರೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಕ್ಕಳು ಸಮೇತ ಬಂದು ಸಿನಿಮಾ ನೋಡಿ. 50% ಆಫರ್ ಇರುತ್ತೆ. 19ನೇ ತಾರೀಕು ತನಕ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದು ನಮನ್ ನಾರಾಯಣ್ ಸಂತೋಷ್ ಅವರ ಮಾತು. ನಾನು ಕರುಣಾಕರ ಅಂತಕ್ಕಂಥ ಒಂದು ಅದ್ಭುತ ಸಿನಿಮಾ ತೆರೆ ಮೇಲೆ ಬಂದಿದೆ. ಭಾಳ ಜನರ ಮೆಚ್ಚುಗೆಗೆ ಪಾತ್ರ ಆಗಿದೆ. ತುಂಬ ಎಂತೂಸಿಯಾಸ್ಟಿಕ್ ಪ್ರೊಡ್ಯೂಸರ್ ಮತ್ತು ತಂಡ ಇದು. ಈ ಸಿನಿಮಾಕ್ಕೆ ಬೆಂಬಲಿಸಬೇಕಾದ್ದು, ಬೆಳೆಸಬೇಕಾದ್ದು ಎಲ್ಲ ಕನ್ನಡಿಗರ ಕರ್ತವ್ಯ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿ ನಿಮ್ಮ ಯೋಚನೆ ಹಂಚಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇದು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ ಒಂದಿಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.